ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ನೀವು ಕಷ್ಟಪಡ್ತಾ ಇದ್ದಿದ್ದನ್ನ ನಾನು ದಿನ ನೋಡ್ತಿದ್ದೆ. ನೀವು ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು, ನಿಮ್ಮ ಕಣ್ಣುಗಳು ನೀವು ಅನುಭವಿಸ್ತಾ ಇದ್ದಿದ್ದು ನೋವು ಹೇಳ್ತಿತ್ತು. ಅದಕ್ಕೆ ನನ್ನಿಂದ ಸಹಾಯ ಆಗಲಿ ಅಂತ ಸೀರೆ ವ್ಯಾಪಾರ ಶುರು ಮಾಡಿದೆ. ಸೀರೆ ವ್ಯಾಪಾರ? ಹೌದು ರೀ, ಅದರಿಂದಾನೇ ಇಷ್ಟೆಲ್ಲ ಸಮಸ್ಯೆಗಳು ಬಗೆಹರಿದಿದ್ದು. ರೀ, ನಿಮ್ಗೆ ಹೇಳ್ದೆ ಸೀರೆ ವ್ಯಾಪಾರ ಶುರು ಮಾಡಿದೆ ಅಂತ ಬೇಜಾರಾಗಿದ್ರೆ ಸಾರಿ ರೀ. ನೀನ್ಯಾಕೆ ಸಾರಿ ಕೇಳ್ತಾ ಇದ್ದೀರಿ? ನಿನ್ನಂತವನ್ನ ಕಷ್ಟಕ್ಕೆ ತಳ್ಳಿ ನಾನು ನನ್ನ ಜವಾಬ್ದಾರಿಯಿಂದ ಹಿಂದೆ ಸರಿಯಾಗಿ ಆಯ್ತಲ್ಲ ಅಂತ ನೊಂದ್ಕೊಳ್ಳ, ಅಥವಾ ನನ್ನ ಜವಾಬ್ದಾರಿನೇ ತನ್ನ ಜವಾಬ್ದಾರಿ ಅಂತ ಅನ್ಕೊಳ್ಳೋ ಹೆಂಡ್ತಿನ ಆ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಖುಷಿ ಪಡ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಿನ್ನನ್ನು ಪಡೆಯೋಕ್ಕೆ ನನ್ನ ಅದೃಷ್ಟ ಮಾಡಿದ್ದೀನಿ. ಅಯ್ಯೋ ರೀ, ಏನ್ರಿ ನೀವು ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಿದ್ದೀರಾ? ಹೆಂಡತಿಯಾಗಿ ನನ್ನ ಕರ್ತವ್ಯನ ನಿಭಾಯಿಸಿದ್ದೀನಿ. ಅಲ್ಲ ರೀ, ಹೆಂಡತಿ ದುಡಿಯೋದು ತಪ್ಪ? ಅಯ್ಯೋ, ಹೆಂಡತಿ ದುಡಿಯೋದು ತಪ್ಪಲ್ಲ ಗಿರಿ. ಆದರೆ ಮನೆ ಕಮಿಟ್ಮೆಂಟ್ ತಿಂಗಳಿಗೆ 30,000, ಅದನ್ನು ದುಡಿಯೋಷ್ಟರಲ್ಲಿ ಸಾಕಾಗೋಗಿರುತ್ತೆ. ತಿಂಗಳು ಕೊನೆ ಬರೋಷ್ಟರಲ್ಲಿ ಸೌದೋಗಿರ್ತೀನಿ. ಆದರೆ ನೀನು ಮನೆ ಕೆಲಸನೂ ಮಾಡಿಕೊಂಡು ಮನೆ ಜವಾಬ್ದಾರಿನೂ ನಿಭಾಯಿಸಿದೆಯಲ್ಲ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲ ಗಿರಿ, ಇಷ್ಟೆಲ್ಲ ಮಾಡಿದ್ರು ಒಂದಿನಕ್ಕೂ ನಿನ್ನ ಮುಖದಲ್ಲಿ ಕಷ್ಟನೇ ಕಾಣಲಿಲ್ವಲ್ಲ ಗಿರಿ. ನಿನ್ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ಆಕ್ಚುಲಿ ತುಂಬಾ ಚಿಕ್ಕ ಪದ. ಅಯ್ಯೋ ಹುಚ್ಚಪ್ಪ, ಸಂಸಾರದಲ್ಲಿ ನಾನು ನಿನಗೆ ನೀ ನನಗೆ ಅಂತ ಬದುಕ್ತಾ ಕಷ್ಟನ ನುಂಗಿ ಖುಷಿನ ಹಂಚಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮುಂದೆ ಸಾಕ್ತಾ ಇದ್ರೆ ಆ ಭಗವಂತ ಯಾವುದಾದರೊಂದು ರೂಪದಲ್ಲಿ ಬಂದು ನಮ್ಮ ಕೈ ಹಿಡಿತಾನೆ ಕಣೆಯ. ಭಗವಂತನ? ಕಿರಿ, ಫಸ್ಟ್ ಆಫ್ ಆಲ್ ನಿಂಗೆ ಸೀರೆ ವ್ಯಾಪಾರದ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಿನಗೆ ಐಡಿಯಾ ಯಾರು ಕೊಟ್ಟಿದ್ದು? ನಿಂಗೆ ಸಹಾಯ ಯಾರು ಮಾಡಿದ್ದು? ಅವ್ರು ನಿನಗೂ ಗೊತ್ತು ಕಣೋ. ನನಗೆ ಗೊತ್ತಾ? ಹಾ ರೀ, ಅದೇ ಗೌರಿ ಗಣೇಶ ಹಬ್ಬಕ್ಕೆ ಬಸವನ್ ಬಾಗೇವಾಡಿಯಿಂದ ಬಂದಿದ್ರಲ್ಲ ಗೌರಮ್ಮ, ಅವರು ರೀ, ಅವರೇ ನಂಗೆ ಸಹಾಯ ಮಾಡಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಷ್ಟು ಬೇಗ ನಾವು ನಾಮಕರಣ ಶಾಸ್ತ್ರನ ಮಾಡಿ ಮುಗಿಸ್ಬೇಕು. ಕರೆಕ್ಟು, ನನಗೆ ಹೊಳಿಲೇ ಇಲ್ಲ ನೋಡಿ. ಆದಷ್ಟು ಬೇಗ ನಾಮಕರಣ ಮಾಡಬೇಕು. ಮನೆಯಲ್ಲಿ ಒಂದಾದ್ಮೇಲೆ ಒಂದು ಚಿಂತೆ, ಏನೇನೋ ಸಮಸ್ಯೆ. ಅದಕ್ಕೆ ನಮಗೂ ಅದ್ರ ಬಗ್ಗೆ ಯೋಚನೆ ಬರಲೇ ಇಲ್ಲ. ಸುಹಾಸಿನಿಯವರೇ, ನೀವು ನೆನಪು ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಒಂದು ಕೆಲಸ ಮಾಡೋಣ, ನಾಳೆನೇ ನಾಮಕರಣ ಮಾಡೋಣವಾ? ನಾಳೆನಾ? ಇಷ್ಟೊಂದು ಹರಿಬರಿಯಲ್ಲಿ ಮಾಡಬೇಕಾ? ನಾಳೆ ಮಾಡಿದ್ರು ಒಂದೇ, ಇನ್ನೊಂದು ದಿನ ಮಾಡಿದ್ರು ಒಂದೇ ಅಲ್ವಾ? ಆದಷ್ಟು ಬೇಗ ಆದರೆ ಒಳ್ಳೆಯದೇ ತಾನೇ? ಅಲ್ಲ, ತಕ್ಷಣಕ್ಕೆ ಅದಕ್ಕೆಲ್ಲ ತಯಾರಿ ಬಗ್ಗೆ ನೀವು ಯೋಚನೆ ಮಾಡಲೇಬೇಡಿ. ಇದೇ ನಿಮ್ಮ ಹೆಣ್ಮಕ್ಳ ಮದುವೆನಾ ಗ್ರ್ಯಾಂಡಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ? ಇದು ನಾಮಕರಣ ಅಷ್ಟೇ. ಈಗ ನಾಮಕರಣ ಎಲ್ಲಿ ಮಾಡೋದು? ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನನಗೆ ಗೊತ್ತಿರೋರೊಬ್ರು ಪುರೋಹಿತರಿದ್ದಾರೆ, ಅವ್ರಿಗೆ ಹೇಳಿ ನಾನು ಎಲ್ಲ ಅರೇಂಜ್ಮೆಂಟ್ಸು ಮಾಡಿಸಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ನಾಮಕರಣ ಮುಗಿಸ್ಕೊಂಬಂದ್ರೆ ಆಯಿತು. ನಾಮಕರಣದ ಬಗ್ಗೆ, ಪೂಜೆ ಬಗ್ಗೆ, ತಯಾರಿ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಲ್ಲ ನಾನು ನೋಡ್ಕೋತೀನಿ. ನಾಳೆಗೋಸ್ಕರ ನಾನು ಎಲ್ಲ ಚೆನ್ನಾಗೇ ತಯಾರಿ ಮಾಡ್ಕೊಂಡಿದ್ದೀನಿ. ಅತ್ತೆ, ತುಂಬ ಥ್ಯಾಂಕ್ಸ್.
ಥ್ಯಾಂಕ್ಸ್ ಯಾಕಾರ್ತಿ, ಮನೆಯವ್ರ ಹತ್ರ ಥ್ಯಾಂಕ್ಸು ಸಾರಿ ಎರಡೂ ಹೇಳ್ಬಾರ್ದು. ಅದೇನಿದ್ರು ಹೊರಗಿನವ್ರ ಹತ್ರ. ನಾನು ಅಗ್ನಿ ಮಾತು ಕೇಳ್ಕೊಂಡು ಮಾಡಬಾರ್ದು ದ್ರೋಹ ಎಲ್ಲ ಮಾಡಿದ್ದೀನಿ. ಆದರೂ ನನ್ನನ್ನು ಮತ್ತೆ ನಂಬಿ ಈ ಮನೆಯಲ್ಲಿರೋದಕ್ಕೆ ಜಾಗ ಕೊಟ್ಟಿದ್ದೀರ, ಅತ್ತೆ ಅನ್ನೋ ಸ್ಥಾನ ಕೊಟ್ಟಿದ್ದೀರ. ನೀವಿಷ್ಟೆಲ್ಲ ಮಾಡಿರುವಾಗ ನಾನು ಇಷ್ಟಾದರೂ ಮಾಡದೇ ಇದ್ರೆ ಹೇಗೆ? ಅತ್ತೆ, ನಿಜಕ್ಕೂ ಈ ಬದಲಾವಣೆ ತುಂಬ ಖುಷಿ ಕೊಡ್ತಾ ಇದೆ. ಈಗ ಈ ಮನೆ ತುಂಬಿದ ಕುಟುಂಬ ಥರ ಅನಿಸ್ತಾ ಇದೆ. ಪರಿಯವರೇ, ಮಂಜು ಅವರೇ, ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನೀವು ದೇವಸ್ಥಾನದ ಹತ್ರ ಬಂದರೆ ಸಾಕು. ನಾಳೆನೇ ನಾಮಕರಣ ಅಂದರೆ ನಮ್ಮಿಂದ ಏನಾದರೂ? ಏನು ಬೇಡ. ನಾಳೆ ನೀವಿಬ್ರು ಅಜ್ಜಿ ತಾತ ಅನ್ನೋ ಗತ್ತಲ್ಲಿ ಬನ್ನಿ, ಗತ್ತಲ್ಲಿ ಹೋಗಿ. ತಯಾರಿ ಎಲ್ಲ ನಾನು ನೋಡ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕತ್ತೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಪಾರು, ನಮ್ಮ ಅರಸನ ಕೋಟೆಯಲ್ಲಿ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತ ಅನ್ಕೊಂಡಿದ್ದೆ. ಅದೇ ಅರಸನ ಕೋಟೆಯಲ್ಲಿ ವಜ್ರದಾರ ಕಳೆದೋಗಿದೆ ಅಂದ್ರೆ ನನ್ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ನನಗೂ ಅಷ್ಟೇ ಚಿಕ್ಕತ್ತೆ, ಅದನ್ನ ಯಾರು ತಗೊಂಡ್ರು ಅಥವಾ ಹೇಗ್ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೌದು, ಅಕ್ಕನ ರೂಮಲ್ಲಿ ಹುಡ್ಕಕ್ ಹೋಗಿದ್ಯಲ್ವಾ? ಅಲ್ಲೂ ಸಿಗ್ಲಿಲ್ವಾ? ಇಲ್ಲ ಚಿಕ್ಕತ್ತೆ. ಸರಿಯಾಗಿ ಹುಡ್ಕಿದ್ಯಾ? ಸರಿಯಾಗೆ ನೋಡ್ದೆ, ಸಿಗ್ಲಿಲ್ಲ. ಅತ್ತೆಮ್ಮ ಹೇಳ್ತಾ ಇದ್ರು ಮನೆಯವರೇ ಯಾರೋ ಅದನ್ನ ತಗೊಂಡಿರ್ಬೋದು ಅಂತ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂದ್ರು. ನನಗೂ ಅದೇ ಸರಿ ಅಂತ ಅನಿಸ್ತು. ಆದ್ರೆ ನಮ್ಮನೆಯವರಲ್ಲಿ ಯಾರು ಅದನ್ನ ಕದ್ದಿದ್ದಕ್ಕೆ ಸಾಧ್ಯ ಚಿಕ್ಕತ್ತೆ? ಪಾರ್ವತಿ, ಇದ್ರ ಹಿಂದೆ ಆ ರತ್ನವೇಣಿ ಕೈಚಳಕ ಇರಬಹುದಾ ಅಂತ ನಂಗೆ ಅನಿಸ್ತಿದೆ. ಏನ್ ಹೇಳ್ತಾ ಇದ್ದೀರಾ ಚಿಕ್ಕತ್ತೆ? ಅವ್ರಿಗೆ ನಮ್ ಕಂಡ್ರೆ ಆಗಲ್ಲ ಅಂತ ಸುಮ್ನೆ ಅವ್ರ ಮೇಲೆ ಆಪಾದನೆ ಮಾಡೋದು ಸರಿ ಇರಲ್ಲ. ಅಷ್ಟಕ್ಕೂ ಅವ್ರು ನಮಗ್ ಕೆಟ್ಟದ್ ಬಯಸೋದ್ರ ಹಿಂದೆ ಜನನಿಗೆ ಒಳ್ಳೇದ್ ಮಾಡೋ ಉದ್ದೇಶ ಇರುತ್ತೆ. ಆದ್ರೆ ಈ ಹಾರ ಕದಿಯೋದ್ರ ಹಿಂದೆ ಯಾವ ಉದ್ದೇಶ ಇರುತ್ತೆ ಹೇಳಿ? ಇಂಥ ಹಾರಗಳನ್ನ ಅವ್ರ ಜೀವನದಲ್ಲಿ ಎಷ್ಟು ನೋಡಿರಲ್ಲ ನೀವೇ ಹೇಳಿ. ಅಂಥದ್ರಲ್ಲಿ ಅವ್ರು ಈ ಹಾರ ಕದ್ದಿರ್ತಾರೆ ಅಂದ್ರೆ ನಾನ್ ನಂಬಲ್ಲ ಚಿಕ್ಕತ್ತೆ. ನೀವ್ ಅವ್ರ ಮೇಲೆ ಅನುಮಾನ ಪಡ್ತಾ ಇರೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಸರಿ ಬಿಡಮ್ಮ. ಆದ್ರೆ ಇದ್ದು 3 ಜನದಲ್ಲಿ ಕದ್ದವ್ರು ಯಾರು ಅನ್ನೋ ಹಾಗೆ ಆ ವಜ್ರದಾರನ ಯಾರು ಕತ್ತಿರ್ಬಹುದು? ದಾಮಿನಿ ರೂಮ್ಗೇನೋ ಬಂದಿದ್ದಾಯ್ತು. ಈಗ ಈ ಹಾರನ ಎಲ್ಲಿಡ್ಲಿ? ಅಲ್ಲ, ಅಕ್ಕನ ರೂಮಲ್ಲಿ ಇದ್ದಿದ್ ವಜ್ರದ ಹಾರನ ಕದಿಯೋದಕ್ಕೆ ಯಾರ ಕೈಯಿಂದ ಸಾಧ್ಯ? ಹೆಂಗ್ ಮಿಸ್ ಆಯ್ತು? ಗೊತ್ತೇ ಆಗ್ತಾ ಇಲ್ವಲ್ಲ. ಛೇ, ಏನೋ ಶಬ್ದ ಬಂತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಾಹೇಬ್ರ ನಮಸ್ಕಾರ. ಏನ್ ಮಾವ, ಯಾವಾಗ ಬಂದೆ? ಇಷ್ಟು ಬಿರ್ನೆ ಕಳಿಸ್ಬಿಟ್ಟವ್ರ ಜೈಲಿಂದ? ಲೇ ಚಿಲ್ಟು,
ನಾನೀಗ ಜೈಲ್ ರಿಟರ್ನು. ಹೊಸ ಮರ್ಯಾದೆ ಕೊಡು. ಈ ಕಾಳಿ ಅಂದ್ರೆ ಈಗ ದೇವಿಪುರ ಊರು ಪೂರ್ತಿ ನಡುಕ್ತಾರೆ. ಯಾಕೆ ಜೈಲಿನಲ್ಲಿ ಐಸಾಕ್ ರೂಪಿದ್ರ ನಿನ್ನ? ಲೇ ಹೋಗ್ಲ ಒಳಗೆ ಸುಮ್ಕೆ. ನನಗೂ ಮನೆಯಾಗಿರೋಕ್ಕೆ ನಿಟ ಇಲ್ಲ. ಫೋನ್ ರೂಮ್ನಾಗ ಐತೆ, ತಗೊಂಡೋಗ್ತೀನಿ. ಮಮ್ಮಿ ನಾನು ಬರ್ತೀನಿ. ಬಾಯ್ ಮಮ್ಮಿ. ಈಗ ನಂಜಮ್ಮ ಯಾಕಿನ್ನೂ ಬಂದಿಲ್ಲ? ನಂಜಮ್ಮ, ನಿಂಗೆ 100 ವರ್ಷ ಆಯ್ಸು. ಬಾ ಬಾ, ನಿನ್ ವಿಷಯನೇ ಮಾತಾಡ್ತಾ ಇದ್ವಿ. ಬಾ ಕುಂತ್ಕೋ. ಕಾಳಿ ಈ ಕಡೆಗೆ ಬರ್ಲಾ? ಏಯ್ ಬಿಡು, ನನಗೆ ಯಾಕೆ 100 ವರ್ಷ? ನಿನ್ನ ತಮ್ಮನಂತವ್ರು ಇದ್ರೆ 3 ವರ್ಷ ಬದುಕೋದು ಕಷ್ಟನೇ. ಯಾಕೆ ನಂಜಮ್ಮ, ಏನಾಯ್ತು? ನಾ ಇಲ್ಲಿಗೆ ಬಂದಿದ್ದು ನೀ ಕರ್ದೆ ಅಂತಲ್ಲ, ಇವನ್ಗೊಸಿ ಬುದ್ಧಿ ಹೇಳು ಅಂತ ಹೇಳ್ಬಿಟ್ಟು ಹೋಗುಮ ಅಂತ ಬಂದೆ. ನನ್ನ ಮಗಳ ಮೇಕೆ ಕೈ ಮಾಡ್ಗವನೆ. ಕಾಸು ಕೇಳಿದ್ರೆ ಕೊಡಬೇಕು, ಇಲ್ಲ ಹಂಗೆ ಮಾಡೋದು. ಅಯ್ಯ ನೀನ್ ಏಯ್, ಏನ್ ನಡೀತಾ ಇದೆ ಇಲ್ಲಿ? ಸಾಹೇಬ್ರೆ ನೀವು ಕಾಪ ಮಾಡ್ಕೊಂಬೇಡಿ. ಲೆಕ್ಕಾಳಿ ಏನ್ಲ ಇದು? ನಾವೇ ಕಿತ್ತಾರ್ದೆ ಸಂದಾಗಿರ್ತೈತಾ? ನಂಜಮ್ಮ, ನಾವೆಲ್ಲ ಒಟ್ಟಾಗಿರ್ಬೇಕು, ಇಲ್ಲ ಅಂದ್ರೆ ನಮ್ಮನ್ನ ಮುಗಿಸ್ಬಿಡ್ತಾರೆ. ನಾನ್ ನಿಮ್ಮನ್ನೆಲ್ಲ ಬರೋಕೆ ಹೇಳಿದ್ದು ಒಂದು ಮುಖ್ಯವಾದ ವಿಷಯ ಹೇಳೋಕೆ. ಟಕ್ಕ ಬಂಗಾರಮ್ಮ ಒಂದಾಗಿರೋ ಗಂಟ ನಮಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರ್ತೈತೆ. ಅದಕ್ಕೆ ಪುಟ್ಟಕ್ಕನ್ನ ಮುಗಿಸ್ಬಿಡ ಮಾಡೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೆಣ್ಣಿಗಿರ್ಬೇಕಾದ ಒಂದು ಸಂಸ್ಕಾರನೂ ಇಲ್ವಲ್ಲೇ ನಿನಗೆ? ಕೆಲ್ಸಕ್ಕೆ ಹೋಗ್ತಾ ಬಿಚ್ಚಿಟ್ಟು ಹೋಗ್ತೀಯಾ? ನೋಡೆ, ಈ ಮನೆಯಲ್ಲಿ ಮೊದಲು ಶಾಸ್ತ್ರ ಸಂಪ್ರದಾಯಗಳಿಗೆ ಮೊದಲು ಜಾಗ, ಆಮೇಲೆ ಮಿಕ್ಕಿದ್ದು. ನೀನ್ ಇಲ್ಲಿರ್ಬೇಕು ಅಂತಂದ್ರೆ ಮೊದಲು ಈ ಮನೆ ರೀತಿ ರಿವಾಜುಗಳಿಗೆ ಹೊಂದ್ಕೊಂಡು ಹೋಗ್ಬೇಕು. ನಾನ್ ತಾಳಿ ಹಾಕೊಳ್ಳಲ್ಲ, ನನಗೆ ಬೇಕಾದಂಗೆ ಇರ್ತೀನಿ ಅಂತಂದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲೋ ಕಳೆದೋಗಿದ್ದೀರಾ, ಏನಾಯಿತು? ಏನಿಲ್ಲ. ನನಗೆ ಗೊತ್ತು, ಸಮಥಿಂಗ್ ಈಸ್ ರಾಂಗ್ ಅಂತ. ಈ ನಿಮ್ಮ ಕಣ್ಗಳನ್ನ ನಾನು ಓದ್ಬಲ್ಲೆ. ಟೆಲ್ ಮಿ ವಾಟ್ ಹ್ಯಾಪನ್? ಏನೂ ಇಲ್ಲ ಸುಪ್ರೀತ್, ಹಾಗೆ ಸುಮ್ಮನೆ. ಅಂದರೆ ಪರ್ಸ್ನಲ್ ವಿಷಯ ಅಂತ ಆಯಿತು. ನನ್ನ ಹತ್ರ ಶೇರ್ ಮಾಡ್ಕೊಳ್ದೇ ಇರೋಷ್ಟು ಪರ್ಸ್ನಲ್ಲ? ಅಯ್ಯೋ ಹಾಗೇನಿಲ್ಲ, ಸ್ವಲ್ಪ ಮನೆ ಕಡೆ ಇಶ್ಯೂ ಅಷ್ಟೇ. ಓಕೆ ಓಕೆ, ನಾನು ಫೋರ್ಸ್ ಮಾಡಲ್ಲ. ನಿನಗಾಗಿ ಶೇರ್ ಮಾಡ್ಕೋಬೇಕನ್ಸಿದ್ರೆ ಮಾಡ್ಕೊ, ಬಟ್ ನೀನು ಈಗೆಲ್ಲ ಇರಬೇಡ, ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಿನ್ನ ಮೂಡ್ ಸರಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳು? ಅದು ಹಾಗೆಲ್ಲ ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ? ಅದು ನಾನಿರುವಾಗ. ಅದು ಹಾಗಲ್ಲ ಸುಪ್ರೀತ್. ಸಿ, ನಿನ್ನ ಮೂಡ್ ಸರಿ ಹೋಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಪಾರ್ಟಿ. ನಿನಗೆ ಇವತ್ತು ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ನಿನ್ನ ಮೂಡ್ ರಪ್ ಅಂತ ಸರಿ ಹೋಗ್ಬಿಡುತ್ತೆ. ನೀನು ಆ ಜಾಗ ನೋಡ್ತಿದ್ದಾಗೆ ಕಳೆದು ಹೋಗ್ಬಿಡ್ತೀಯ. ಬೇಡ ಸುಪ್ರೀತ್, ನನಗೆ ಮೂಡಿಲ್ಲ. ಕಮ್ ಆನ್ ಡಾರ್ಲಿಂಗ್, ನನಗೋಸ್ಕರ ಪ್ಲೀಸ್. ಏನಪ್ಪ ಮಾಡಲಿ, ಒಪ್ಕೊಳ್ಳ ಬೇಡವಾ? ಪಾರ್ಟಿ ಮಾಡಿದೆ ತುಂಬ ದಿನ ಬೇರೆ ಆಗಿದೆ. ಈ ನನ್ನ ಮಗ ಫ್ರೀಯಾಗಿ ಕರ್ಕೊಂಡು ಹೋಗೋ ಥರ ಕಾಣಿಸ್ತಾ ಇದೆ. ನೋಡು, ನಿನಗೆ ನನ್ನ ಬಗ್ಗೆ ಚೂರಾದ್ರೂ ಕನ್ಸರ್ನ್ ಇದ್ರೆ ನನ್ನ ಜೊತೆ ಬರ್ತಾ ಇದೆ ಅಷ್ಟೇ. ವೀಕೆಂಡ್ ಹೋಗೋಣ. ಓ, ಹಾಗಾದರೆ ಅಲ್ಲಿವರೆಗೂ ತಾವು ಹೀಗೆ ಇರ್ತೀರೋ? ನೋ ವೇಸ್. ಬೇಕಿದ್ರೆ ಪಾರ್ಟಿನ ಆಫೀಸಲ್ಲೇ ಅರೇಂಜ್ ಮಾಡ್ತೀನಿ. ಆಚೆ ಹೋಗೋದು ವೀಕೆಂಡಲ್ಲಿ ಇಟ್ಕೊಳ್ಳೋಣ. ಈಸ್ ದಟ್ ಓಕೆ?
ದ್ಯಾಟ್ಸ್ ಮೈ ಗರ್ಲ್. ಸಾರಿ, ಅದು ಎಕ್ಸೈಟ್ಮೆಂಟಲ್ಲಿ. ಇವತ್ತಿನ ಸ್ಕೆಡ್ಯೂಲ್ ಏನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಕಿಡ್ನಾಪ್ ಮಾಡ್ತಿದ್ದು ಲೀಲಾ ಅಲ್ಲ. ದುರ್ಗಾ, ನೀನು ಮಾತಾಡ್ತಿದ್ಯಾ? ಲೀಲಾ ಅಲ್ಲ ಅಂದ್ರೆ ಬೇರೆ ಯಾರು ಮಾಡಿದ್ದು? ಹೇಳು ದುರ್ಗಾ, ಹೇಳು. ಅದು ಅದು ಏನಾದರೂ ಸಿಕ್ಕಾಕೋಬೇಕು. ಈ ಮನೆನ ಸ್ಮಶಾನ ಮಾಡೋಗ್ತಿದೆ. ಇಲ್ಲ ಇಲ್ಲ, ನನಗೇನು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಸರ್, ನಿಮ್ಗೆ ಬೇಡ್ಕೋತೀನಿ, ದುರ್ಗಾಗೆ ರಿಕವರಿ ಆಗ್ತಿದ್ದಾಳೆ, ಅವ್ಳು ಡಿಸ್ಟರ್ಬ್ ಮಾಡಿಬಿಡಿ ಸರ್, ಪ್ಲೀಸ್ ಸರ್. ಐ ಆಮ್ ಸಾರಿ ಲೀಲಾ ಅವರೇ, ವಿಜಯ್ ಅವರೇ, ನಮ್ಮ ಡ್ಯೂಟಿನ ನಾವು ಮಾಡಲೇಬೇಕು. ದುರ್ಗಾ ಅವರು ಓಪನ್ ಆಗಿ ಹೇಳಿರೋದ್ರಿಂದ ಸಸ್ಪೆಕ್ಟ್ ಲಿಸ್ಟಿಂದ ಲೀಲಾ ಅವ್ರನ್ನ ತೆಗಿತಾ ಇದ್ದೀನಿ. ಒನ್ಸ್ ಅಗೇನ್ ನಿಮ್ಗೆಲ್ರಿಗೂ ಆಗಿರೋ ಆಘಾತಕ್ಕೆ ಐ ಆಮ್ ವೆರಿ ಮಚ್ ಸಾರಿ. ಓಕೆ ದಿಲೀಪ್, ಕೆಲಸ ಅಂತ ಬಂದಾಗ ನೀವು ಎಷ್ಟು ಪ್ರಾಂಪ್ಟ್ ಅನ್ನೋದು ನನಗೆ ಗೊತ್ತಿದೆ. ಸರಿ, ನಾನಿನ್ನು ಬರ್ತೀನಿ. ಸರ್ ಲೀಲಾ ಅವರೇ, ಸತ್ಯ ಗೊತ್ತಾಗ್ಲೇ ಇಲ್ಲ. ಸರ್ ಸಾರಿ ಸರ್, ನನ್ನಿಂದ ನೀವು ಅವ್ರಿಗೆ ಸಾರಿ ಕೇಳುವಾಗಾಯ್ತು. ಚೇ 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 ಹಾಗೇನಿಲ್ಲ. ಆಕ್ಚುಲಿ ನನಗೂ ಹಾಗೆ ಅನಿಸ್ತು, ಕ್ರಿಮಿನಲ್ಲು ಸಿಕ್ಕೇ ಸಿಗ್ಬೋದು ಅಂತ. ಇದನ್ನ ನಿಮ್ಮ ಹೆಲ್ಪ್ಗಿಂತ ಹೆಚ್ಚಾಗಿ ನಾನು ಡ್ಯೂಟಿ ಅಂತಾನೆ ಬಂದಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ರಿಸಲ್ಟ್ ಸಿಗಲಿಲ್ಲ. ಹೌದು ಸರ್, ಸತ್ಯನ ಬಚ್ಚಿಡ್ಬೋದು, ಆದರೆ ತುಂಬ ದಿನ ಮುಚ್ಚಿಡಕ್ಕಂತೂ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬರಲೇಬೇಕು. ಆದರೆ ಆ ಸತ್ಯ ಹೊರಗಡೆ ಬರಬೇಕು ಅಂದರೆ ಅದೆಲ್ಲ ನಾವು ಮಾಡೋ ಕೆಲಸದಲ್ಲಿ ನಿಂತಿದೆ ಸರ್. ನಿಜ ಲೀಲಾ ಅವರೇ, ನಾನು ಯಾವಾಗಲೂ ನಿಮ್ಮ ಸಪೋರ್ಟ್ಗೆ ಇರ್ತೀನಿ. ಏನೇ ಹೆಲ್ಪ್ ಬೇಕಾದ್ರೂ ನನ್ನ ಕಾಲ್ ಮಾಡಿ. ಖಂಡಿತ ಸರ್, ನೀವು ಬ್ಯುಸಿ ಟೈಮಲ್ಲೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಡೋಂಟ್ ಮೆನ್ಷನ್, ನಾನು ಇನ್ನು ಬರ್ತೀನಿ. ಎಲ್ಲ ಒಳ್ಳೇದಾಗಲಿ. ಬಾಯ್ ಸರ್. ಛೇ, ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಆದರೂ ದುರ್ಗಾ ಅವ್ರು ಯಾಕೆ ಇಷ್ಟೇ ಹೆದರ್ತಾ ಇದ್ದಾರೆ? ಅಂಥದ್ದು ಏನು ಹೆದರ್ಸಿರ್ಬೋದು ಈ ಯಂತ್ರ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆಕ್ನ ತಗೊಂಡು ಹೋಗಿ ಬ್ಯಾಂಕ್ಗೆ ಹಾಕು. ಏನು ಮಾಡೋದು, ಕೆಲವೊಂದ್ಸಲ ಬೇಡ ಅಂದ್ರೂ ನೀ ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನಬೇಕಾಗತ್ತೆ. ಅಲ್ಲ, ಜೀವನದಲ್ಲಿ ಮುಖ್ಯವಾದ ಕ್ಯಾಚನ್ನೇ ಡ್ರಾಪ್ ಮಾಡಿಬಿಟ್ಟಿದ್ದೀನಿ, ಇನ್ನು ಚೆಕ್ಕನ್ನು ಡ್ರಾಪ್ ಮಾಡೋದು ಏನು ಮಹಾ? ಏನಂದೆ? ಏನಿಲ್ಲ ಭಾರ್ಗೋ, ಚೆಕ್ಕು ಡ್ರಾಪ್ ಮಾಡ್ತೀನಿ. ಓಕೆ.
ಕರ್ಮ ರಿಟರ್ನ್ಸ್ ಭಾರ್ಗು. ನಾವು ಮಾಡಿದ ಕರ್ಮ ನಮ್ಗೆ ವಾಪಸ್ ಬಂದು ಹೊಡಿಲೇಬೇಕಲ್ಲ. ಪಾಪ ನೀನು ರಾಮ್ ತಲೆ ಸೌರಕ್ ನೋಡ್ದೆ, ಆದ್ರೆ ಯಾರೋ ನಿನಗೆ ಗೊತ್ತಿಲ್ಲದೆ ನಿನ್ ತಲೆ ಸೌರ್ ಬಿಟ್ಟಿದ್ದಾರೆ. ವಿಶ್ವ ಯಾರಿಗೆ ಕೆಲಸ ಮಾಡಿದ್ದು? ನೀನೇ ತಾನೇ ಚೆಕ್ಕನ್ ಹೊರಗಾಕಿದ್ದು. ಭಾರ್ಗೋ ಕೂಲ್, ಕಾಮ್ ಡೌನ್. ನೋಡು, ಇದನ್ನ ನಾನು ಖಂಡಿತವಾಗ್ಲೂ ಮಾಡಿಲ್ಲ. ನನಗೆ ನಿಂತರ ಅತಿ ಆಸೆ ಇಲ್ಲ ಭಾರ್ಗು. ಬೇಕಾದ್ರೆ ರಾಮ್ ಕೈಲಿ ಹೋಗಿ ಇನ್ನೊಂದು ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಡು. ಯಾಕೆ ಈ ತರ ಕೂಗಾಡ್ತಾ ಇದೀಯಾ? ವಿಶ್ವ ಬಾಯ್ ಮುಚ್ಚು. ಮರ್ಯಾದೆಯಾಗಿ ಹೇಳು, ನನ್ನ ಹೊಟ್ಟೆ ಉರ್ಸೋದಕ್ಕೆ ನೀನೇ ಈ ಕೆಲಸ ಮಾಡಿರ್ತೀಯ. ನೀನೇ ತಾನೇ ಹೊರಗಾಕ್ತೆ. ಭಾರ್ಗೋ, ನಾನು ಮಾಡಿಲ್ಲ, ಖಂಡಿತವಾಗ್ಲೂ ಮಾಡಿಲ್ಲ. ನೋಡು, ಈ ಕಬೋರ್ಡ್ ನಿಂತಾನೆ, ಈ ಚೆಕ್ ಇಟ್ಟಿದ್ದು ನೀನು. ಇದು ಯಾಕೆ ಹೀಗಾಯ್ತು ಅಂತ ನನಗೆ ಗೊತ್ತಿಲ್ಲ ಭಾರ್ಗೋ. ವಿಶ್ವ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್. ನನ್ನ ಹತ್ರ ಆಟ ಆಡ್ಬೇಡ. ಡೋಂಟ್ ಪ್ಲೇ ಗೇಮ್ಸ್ ವಿತ್ ಮೀ. ಭಾರ್ಗೋ, ಸುಮ್ಮನಿರೀಗ. ನಾನು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅಲ್ಲ, ನೀನು ಹೇಳೋ ಕೆಲಸಗಳನ್ನೆಲ್ಲ ಮಾಡೋದಲ್ದೆ ಈ ಥರ ಬೇರೆ ಬಯಸ್ಕೋಬೇಕು ನಿನ್ನ ಹತ್ರ ನಾನು. ಅಣ್ಣಯ್ಯ, ನಿಮ್ಮ ಮನೆಯವ್ರು ಸೂರ್ಕಿ ತಗೊಂಡು ಕಿರಿಸ್ತವ್ರೆ. ನೀವು ಚೂರು ಪುಷ್ಯತೆ ಅನ್ಬೇಕಂದೆ. ಹೇಗೆ ಗೊತ್ತಾ, ಕೆಲವರು ಅವ್ರ ಕೈ ಕೆಳಗಿರೋರೆಲ್ಲ ಕಳ್ಳರು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅವರು ಮಾತ್ರ ಮೇಲ್ಗಡೆ ಇದ್ಕೊಂಡು ಕದೀತಾ ಇರ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗ್ಲೇ ರೆಡಿ ಆಗ್ಬಿಟ್ಟಿದ್ದೀರಾ? ಈಗ ಆರಾಮ? ಎಸ್, ಬಟ್ ನೀವು ಕೊಟ್ಟರ ಮೆಡಿಸಿನ್ ಇಂದ ಅಲ್ಲ. ಮತ್ತೆ ಹೇಗೆ ಆರಾಮಾಯ್ತು? ಅದೇ ಕ್ಯೂರ್ ಆಗೋಯ್ತಾ? ಎಕ್ಸಾಕ್ಟ್ಲಿ, ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ಈ ಮನೆ ಮದ್ದಿಂದ ಈ ಥರದ ಕಾಯಿಲೆ ಎಲ್ಲ ವಾಸಿ ಆಗತ್ತೆ ಅಂದ್ರೆ ನನಗಂತೂ ನಂಬಿಕೆ ಇಲ್ಲ. ಏನೋ ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಂತ ಕಷಾಯ ಕುಡ್ದೆ ಅಷ್ಟೇ, ನಿಮ್ಮ ಸಮಾಧಾನಕ್ಕೋಸ್ಕರ. ಓ, ನೀವು ಹೀಗೆಲ್ಲ ಮಾತಾಡ್ಬೋದಾ? ಹೀಗೆಲ್ಲ ಮಾತಾಡಕ್ ಬರುತ್ತಾ ನಿಮ್ಗೆ? ಏನ್ ಬೇಕಾದ್ರೂ ಆಫೀಸ್ ಟೈಮ್ ಆಯ್ತು, ಬರ್ತೀನಿ. ಬಾಯ್. ಗೊತ್ತಿತ್ತು, ನನಗೆ ಸೊಕ್ಕು ತೋರ್ಸೋ ನೆಪದಲ್ಲಿ ಏನೋ ಮರ್ತಿರ್ತಾರೆ. ಈಗ ತಗೊಂಡ್ ಬಾ ಅಂತ ಕರೀತಿದ್ದಾರೆ. ಏನೇ ಆದ್ರೂ ಸೊಕ್ಕು ಮಾತ್ರ ಕಮ್ಮಿ ಆಗಲ್ಲ.
ಇಲ್ಲಿರೋ ಫೀಲಿಂಗ್ಸ್ ಇನ್ನೂ ಹಾಗೆ ಇದೆ, ಮುಂದೇನೂ ಇರುತ್ತೆ. ನಿನಗೆ ಲೈಫ್ ಪಾರ್ಟ್ನರ್ ಇಲ್ಲ ಅಂತ ಅನ್ಕೋಬೇಡ, ನಿನಗೆ ನಾನಿದ್ದೀನಿ, ಮುಂದೇನೂ ಇರ್ತೀನಿ. ನೀನು ಹ್ಞೂ ಅಂದರೆ ನಾನು ಈಗಲೂ ರೆಡಿ. ಭೂಮಿಕಾ, ಯಾರಮ್ಮ ಅವರು? ಅಜ್ಜಿ. ನಮಸ್ತೆ ಅಮ್ಮ. ನೀವು? ನಾನು ಭೂಮಿಕಾ ಅವರ ಫ್ರೆಂಡ್. ಹಸ್ಬೆಂಡು, ಶ್ರುತಿ ಹಸ್ಬೆಂಡ್. ಓ, ಬಾರಪ್ಪ ಕುತ್ಕೋ ಬಾ. ಕಾಫಿ ಟೀ ಏನ್ ತಗೋತೀರಾ? ಇಲ್ಲ ಪರವಾಗಿಲ್ಲ, ಏನೂ ಬೇಡ. ಹಾಗಂದ್ರೆ ಹೇಗೆ? ನಮ್ಮ ಭೂಮಿಕನ ಫ್ರೆಂಡ್ ಮನೆಯವರು ಅಂತಿದ್ದೀರಾ? ಮೊದಲನೇ ಸಲ ಮನೆಗೆ ಬಂದಿದ್ದೀರಾ, ನಮ್ಮ ಆತಿಥ್ಯದ ಸ್ವೀಕಾರ ಮಾಡಲೇಬೇಕು. ಜ್ಯೂಸ್ ತಗೊಂಡು ಬರ್ಪ. ದೇವ್ರೆ, ಇವ್ನ್ ಯಾಕೆ ಬಂದ ಇಲ್ಲಿಗೆ? ಮನೆಯವ್ರಿಗೆ ಇವ್ನ್ ಯಾರು ಅಂತ ಗೊತ್ತಾದ್ರೆ ಏನ್ ಗತಿ ಆಗುತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಿತ್ರ ಅಂದ್ರೆ ನಿನಗೆ ಅಷ್ಟಿಷ್ಟನಾ? ಅವ್ರಂದ್ರೆ ನನ್ಗಿಷ್ಟ ಅಲ್ಲ. ಮತ್ತೆ ಅವ್ರಂದ್ರೆ ನನಗ್ ಪ್ರಾಣ ಪ್ರಾಣ ಪ್ರಾಣ. ಕಮಾನ್ ಭಾಗ್ಯ, ಅವ್ರಂದ್ರೆ ನಂಗೆ ಪ್ರಾಣ ಅಂದ್ರೆ ನನಗೇನರ್ಥ ಆಗುತ್ತೆ? ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಹೇಳ್ಬೇಕಲ್ವಾ? ಅವ್ರ ಜೊತೆಗೆ ಪ್ರತಿ ಕ್ಷಣ ಇರ್ಬೇಕು ಅನ್ಸುತ್ತೆ. ಅವ್ರ ಪಕ್ಕದಲ್ಲಿ ಇಲ್ದೇ ಇದ್ರೆ ಏನೋ ಕಳ್ಕೊಂಡ್ ಹಾಗನ್ಸುತ್ತೆ. ಅವ್ರನ್ನ ಬಿಟ್ರೆ ನನ್ ಸುತ್ತ ಈ ಪ್ರಪಂಚನೇ ಇಲ್ವೇನೋ ಅಂತ ಅನ್ಸುತ್ತೆ. ಒಂದ್ ವೇಳೆ ಅವ್ರು ಇಲ್ದೇ ಇದ್ರೆ ನನ್ನ ಜೀವನನೇ ಇಲ್ವೇನೋ ಅನ್ಸುತ್ತೆ. ವಾವ್, ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರಿ. ಒಬ್ಬರ ಮೇಲಿರೋ ಪ್ರೀತಿನ ಇದಕ್ಕೂ ಮೊದಲು ಇಷ್ಟು ಚೆನ್ನಾಗಿ ನಂಗೆ ಯಾರು ಹೇಳಿರ್ಲಿಲ್ಲ. ಬಟ್ ಐ ಹ್ಯಾವ್ ಒನ್ ಡೌಟ್. ಏನು? ನಿಂದು ಅರೇಂಜ್ ಮ್ಯಾರೇಜ್ ಅಲ್ಲ? ಹೌದು. ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ನಿಜವಾಗ್ಲೂ ಲವ್ ಇರುತ್ತಾ? ಯಾಕಿರಲ್ಲ ನೀರಜ್, ತುಂಬಾ ಇರುತ್ತೆ. ಅಂದ್ರೆ ತಾಳಿ ಕಟ್ಬಿಟ್ರೆ ಅವ್ರ ಮೇಲೆ ಹಾಗೆ ಪ್ರೀತಿ ಹುಟ್ಬಿಡುತ್ತಾ? ಅದಕ್ಕೇನಾದ್ರೂ ಕಾರಣ ಇರಬೇಕಲ್ಲ? ಪ್ರೀತಿ ಹುಟ್ಟೋದಕ್ಕೆ ದೊಡ್ಡ ದೊಡ್ಡ ಕಾರಣನೇ ಇರ್ಬೇಕಾಗಿಲ್ಲ. ಆ ವ್ಯಕ್ತಿ ನಮ್ ಜೊತೆ ಇರೋ ರೀತಿ ನಮ್ಗಿಷ್ಟ ಆದ್ರೆ ಸಾಕು. ಅಂದ್ರೆ ಅಷ್ಟು ಸಿಂಪಲ್ ಆಗಿ ಪ್ರೀತಿ ಹುಟ್ಬಿಡುತ್ತಾ? ಒಬ್ಬ ವ್ಯಕ್ತಿ ಎಲ್ರಿಗಿಂತ ನಮ್ಗೆ ಹೆಚ್ಚು ಬೆಲೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ರಿಗಿಂತ ನಮ್ಮನ್ನ ಸ್ಪೆಷಲ್ ಆಗಿ ನೋಡ್ತಿದ್ರೆ ಅದು ನಮ್ಗೆ ಎಷ್ಟು ಇಷ್ಟ ಆಗುತ್ತೆ. ಇಂಥ ಚಿಕ್ಕ ಚಿಕ್ಕ ವಿಷಯದಿಂದನೇ ಪ್ರೀತಿ ಹುಟ್ಟೋದು. ಮಿತ್ರ ನಿನ್ನ ಅಷ್ಟು ಸ್ಪೆಷಲ್ ಆಗಿ ನೋಡ್ತಾರ? ಏನೋ ನಂಗೆ ಹಾಗೆ ಅನ್ಸುತ್ತೆ. ಅವ್ರು ನೋಡೋ ನೋಟ, ಮಾತಾಡೋ ರೀತಿ, ನನ್ ಜೊತೆ ಇರೋ ವಿಧಾನ, ಅದೆಲ್ಲ ನಂಗೇನೇನೋ ಹೇಳುತ್ತೆ. ಭಾಗ್ಯ, ನೀನ್ ನನ್ಗೆ ತುಂಬಾ ಸ್ಪೆಷಲ್ ಅಂತ ಪದೇ ಪದೇ ನನ್ಗೆ ಹೇಳ್ದಾಗ ಅನ್ಸುತ್ತೆ. ಇಂಟ್ರೆಸ್ಟಿಂಗ್. ಮಿತ್ರ ಕೂಡ ನಿನ್ನ ಅಷ್ಟೇ ಪ್ರೀತಿಸ್ತಾನ? ಪ್ರೀತಿಸ್ತಾರೆ. ನಿನಗೆ ಒಂದ್ಸಲ ಏನಾದ್ರೂ ಐ ಲವ್ ಯು ಹೇಳಿದನ? ತುಂಬಾ ಸಲ ಹೇಳಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಪುಟ್ಟ, ಏನಿವತ್ತು ಬೆಳಗ್ಗೆನೆ ಫೋನ್ ಮಾಡಿದ್ಯಾ? ಎಲ್ಲ ಆರಾಮ್ ತಾನೆ? ನಾವ್ ಆರಾಮಮ್ಮ. ನಿಜ ಹೇಳ್ಬೇಕು ಅಂದ್ರೆ ನೆನ್ನೆ ನೀವೆಲ್ಲ ಪೂಜೆಗೆ ಬಂದಿದ್ದು ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನೀವೆಲ್ಲ ಇಲ್ಲಿಂದ ಹೊರಟ ಮೇಲೆ ಮನೆ ಎಲ್ಲ ಖಾಲಿ ಅನ್ನಿಸ್ತಿತ್ತು. ಫಸ್ಟ್ ಟೈಮ್ ಅಲ್ವಾ ಹೀಗೆ ಎರಡೂ ಫ್ಯಾಮಿಲಿಯವರು ಒಂದೇ ಕಡೆ ಸೇರಿತ್ತು? ಹೌದು ಪುಟ್ಟ, ನನಗೂ ಖುಷಿ ಆಯ್ತು. ಅಣ್ಣ ಚೆನ್ನಾಗಿದ್ದಾರಾ? ಫೋನ್ ಮಾಡಿದ್ಯಾ? ಹ್ಞೂ ಅಮ್ಮ, ನೆನ್ನೆ ಕೇಶವನ್ ಕರೆಸಿ ಅಪ್ಪಂಗೆ ಪ್ರಸಾದ ಕೊಟ್ಟು ಕಳಿಸ್ದೆ. ಒಳ್ಳೇದಾಯ್ತು, ಅವರು ಬಂದಿದ್ರೆ ಚೆನ್ನಾಗಿರೋದು. ಅವ್ರಿಗೆ ಇತ್ತೀಚೆಗೆ ಜಾಸ್ತಿ ಜನ ಗಲಾಟೆ ಅಂದ್ರೆ ಆಗಲ್ಲ ಅಂತಾರಮ್ಮ. ಹೋಗ್ಲಿ ಬಿಡು, ಒಂದಿನ ನಾವೇ ಅಲ್ಲಿಗೆ ಹೋಗಿ ಬರೋಣ. ಮಾವ ಹೇಗಿದ್ದಾರೆ? ನಿನ್ನೆ ತುಂಬಾ ಓಡಾಡಿದ್ರು, ಸುಸ್ತಾಗಿರ್ಬೇಕು. ತಾತಂಗ್ ಯಾವತ್ತಾದ್ರೂ ಸುಸ್ತಾಗತ್ತ ಅಮ್ಮ? ಅವರಿಗೆ ಮಗಳು ಅಳಿಯ ಮನೆಗೆ ಬಂದು ಪೂಜೆ ಮಾಡಿಕೊಟ್ಟಿದ್ದು ತುಂಬಾ ಖುಷಿಯಾಗೋಗಿದೆ. ಹಾ ಅಮ್ಮ, ಇನ್ನೊಂದು ಹೇಳೋದು ಮರ್ತೆ, ನೆನ್ನೆ ನೀವು ಮಾಧವ್ ಸರ್ ಕೊಟ್ಟಿರೋ ಗಿಫ್ಟು ತಾತಂಗ್ ತುಂಬಾ ಇಷ್ಟ ಆಯ್ತು. ನಂದೇನಿಲ್ಲ ಪುಟ, ಎಲ್ಲ ಮಾಧವ್ ಅವರೇ ತಂದಿದ್ದು, ನನಗೆ ಗೊತ್ತೇ ಇರ್ಲಿಲ್ಲ. ಆದ್ರೂ ಆ ಬೆಳ್ಳಿ ದೀಪ, ಚಿನ್ನದ ಚೈನು, ಇಷ್ಟೊಂದೆಲ್ಲ ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ನಮಗೂ ಮುಜುಗರ ಅಮ್ಮ. ನಮ್ಮ ಕೈಯಲ್ಲಿ ನಿಮ್ಗೆಲ್ಲ ಏನೂ ಸರಿಯಾಗಿ ಕೊಡೋಕ್ಕಾಗಲಿಲ್ಲ. ಹಾಗೆಲ್ಲ ಅನ್ಕೋಬೇಡ ಪುಟ. ನಿನ್ನೆ ಮಾವನವ್ರು ನನಗೆ ಕೊಟ್ಟಿದ್ದ ಸೀರೆ ತುಂಬಾ ಚೆನ್ನಾಗಿತ್ತು. ಅದಕ್ಕಿಂತ ನಿನ್ನೆ ನಿಮ್ಗಳ ಜೊತೆ ಅಷ್ಟೊತ್ತು ಕಳೆದಿದ್ದ ಸಮಯಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಹೋಗ್ಲಿ, ಇವತ್ತೇನ್ ತಿಂಡಿ ಮಾಡಿದ್ಯಾ? ಇವತ್ತು ಪಲಾವ್ ಮಾಡಬೇಕು ಅಂತ ತಾತನ ಕಡೆಯಿಂದ ಆರ್ಡರ್ ಅಮ್ಮ. ಅದು ಬರೀ ಪಲಾವ್ ಅಲ್ಲ, ತುಳಸಿ ಮಾಡೋ ತರ ಪಲಾವ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೆ ಪುಟ್ಟ. ಪಾಪು ಸಂಧ್ಯಾ ಆರಾಮ? ಹ್ಞೂ ಅಮ್ಮ. ಸರಿ, ಹಾಗಾದ್ರೆ ನೀನ್ ತಿಂಡಿಗೆ ರೆಡಿ ಮಾಡ್ಕೊ. ಆಯ್ತಮ್ಮ, ಬಾಯ್. ಶುಭೋದಯ. ಶುಭೋದಯ ಮಾಧವ್ ಅವರೇ. ನಾನು ನಿಮ್ಗೆ ಕೃತಜ್ಞತೆ ಹೇಳಬೇಕು. ನನಗ? ಯಾಕೆ? ಮಾವನವ್ರಿಗೆ ನೀವು ಕೊಟ್ಟಿದ್ದ ಉಡುಗೊರೆ ಇಷ್ಟ ಆಯ್ತಂತೆ. ಸಿರಿ ಹೇಳಿದ್ಲು. ಆದರೂ ಅಷ್ಟೆಲ್ಲ ದುಬಾರಿ ಉಡುಗೊರೆ. ಉಡುಗೊರೆ ಅಂದರೆ ಉಡುಗೊರೆ ಅಷ್ಟೇ. ಅಲ್ಲಿ ಕೊಟ್ಟಿರೋ ಮನಸ್ಸು, ತಗೊಂಡಿರೋ ಮನಸ್ಸು ಮುಖ್ಯ. ಕೊಟ್ಟಿರೋ ವಸ್ತುವಿನ ಬೆಲೆ ಅಲ್ಲ ಅಲ್ವಾ? ಆದರೂ ಅವರು ನನಗೆ ಕೊಟ್ಟಿರೋ ಗಿಫ್ಟ್ ಮುಂದೆ ಇದೆಲ್ಲ ಏನೂ ಅಲ್ಲ. ಅವ್ರು ಕೊಟ್ರ ಪಂಚೆನಾ? ನೀವು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.